ಬ್ರೇಕಿಂಗ್ ನ್ಯೂಸ್ ಬರುತ್ತಿದೆ. ಭಾರತೀಯ ರಾಜಕೀಯದ ಮಹಾನ್ ನಾಯಕರೊಬ್ಬಳು ಇಂದು ನಮ್ಮನ್ನು ಅಗಲಿದ್ದಾರೆ. ಮಾಜಿ ಕೇಂದ್ರ ಗೃಹ ಸಚಿವ ಮತ್ತು ಕಾಂಗ್ರೆಸ್ ಹಿರಿಯ ನಾಯಕ ಶಿವರಾಜ್ ಪಾಟೀಲ್ ಅವರು 90ನೆಯ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ನಾವು ಶ್ರದ್ಧಾಂಜಲಿ ಸಲ್ಲಿಸುತ್ತಿರುವಾಗ ಒಂದು ಪ್ರಶ್ನೆ ಏಳುತ್ತದೆ. ಇತಿಹಾಸವು ಅವರನ್ನು 7 ಬಾರಿ ಸಂಸದರಾಗಿದ್ದಕ್ಕಾಗಿ ನೆನಪಿಸಿಕೊಳ್ಳುತ್ತದೆಯೋ ಅಥವಾ ಅವರನ್ನು ರಾಜೀನಾಮೆ ನೀಡುವಂತೆ ಮಾಡಿದ ವಿವಾದಕ್ಕಾಗಿ ನೆನಪಿಸಿಕೊಳ್ಳುತ್ತದೆಯೋ? ಇಂದು ಬೆಳಗ್ಗೆ 9 ಗಂಟೆಗೆ ಅವರು ಕೊನೆಯುಸಿರೆಳೆದರು. ಲಾತೂರ್ನಿಂದ ನವದೆಹಲಿಯ ಅಧಿಕಾರ ಕೇಂದ್ರಗಳವರೆಗೆ ಅವರ ಪಯಣ ದಶಕಗಳ ಕಾಲ ಸಾಗಿತ್ತು. ಇದು ಈ ಸುದ್ದಿ ವರದಿಯ 1 ನಿಮಿಷದ ಕಿರು ಸಾರಾಂಶವಾಗಿದೆ. ವಿವರವಾದ ವರದಿಗಾಗಿ ಮುಂದೆ ನೋಡಿ. ಶಿವರಾಜ್ ಪಾಟೀಲ್ ಕೇವಲ ರಾಜಕಾರಣಿಗಾಗಿರಲಿಲ್ಲ. ಅವರು 4 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ಆಡಳಿತದ ಅವಿಭಾಜ್ಯ ಅಂಗವಾಗಿದ್ದರು. ಲಾತೂರ್ನ ಚಾಕೂರ್ನಲ್ಲಿ ಜನಿಸಿದ ಪಾಟೀಲ್ ಸ್ಥಳೀಯ ರಾಜಕೀಯದಿಂದ 1991ರಿಂದ 96ರವರೆಗೆ ಲೋಕಸಭೆಯ ಸ್ಪೀಕರ್ ಆಗುವ ಮಟ್ಟಕ್ಕೆ ಏರಿದರು. ಸಂಸತ್ತಿನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದಕ್ಕಾಗಿ ಅವರ ಅಧಿಕಾರಾವಧಿ ನೆನಪಿಸಿಕೊಳ್ಳಲಾಗುತ್ತದೆ. ಹಾಗಾದರೂ 2004ರಿಂದ 8ರವರೆಗೆ ಯುಪಿಎ ಸರ್ಕಾರದಲ್ಲಿ ಕೇಂದ್ರ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅವರ ಅಧಿಕಾರಾವಧಿ ಹೆಚ್ಚು ಚರ್ಚೆಗೆ ಗ್ರಾಸವಾಯಿತು. 26/11 ಮುಂಬೈ ಭೈರೋದ್ಭವ ದಾಳಿಗಳ ನಂತರ ಭದ್ರತೆ ವೈಫಲ್ಯಗಳ ಬಗ್ಗೆ ತೀವ್ರ ಕಟುಕಿರೀಟ ಬಂದಿತ್ತು. ಕಾರಣ, ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದರು. ವಿವಾದಗಳಾಚೆಗೆ ಪಾಟೀಲ್ ಅವರು ಪಂಜಾಬ್ನ ರಾಜ್ಯಪಾಲರಾಗಿ, ಚಂಡೀಗಢನ ಅಧಿಕಾರವರಾಗಿ ಮತ್ತು ನಂತರ ರಾಜಸ್ಥಾನದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದರು. ಲಾತೂರ್ನಲ್ಲಿ ಅವರ ಬೆಂಬಲಿಗರು ಅವರನ್ನು ಚಾಕೂರ್ಕರ್ ಎಂದು ನೆನಪಿಸಿಕೊಳ್ಳುತ್ತಾರೆ. ಮರಾಠವಾಡ ಪ್ರದೇಶಕ್ಕೆ ಅಭಿವೃದ್ಧಿಯನ್ನು ತಂದವರು ಅವರು. ದೇಶವು ಗೌರವಿಸುತ್ತಿರುವಾಗ ವಿವಿಧ ಪಕ್ಷಗಳ ನಾಯಕರು ಅವರ ನಿವಾಸಕ್ಕೆ ಆಗಮಿಸುತ್ತಿದ್ದಾರೆ. ನಾಳೆ ಲಾತೂರ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಯಲಿದೆ.